ನಮಸ್ತೆ ಡಿ ಕೆ ಸಾಹೇಬ್ರೆ. 2020 ಆಗಸ್ಟ್ 11ರಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಒಂದು ಬೆಂಕಿ ಆಹುತಿ ನಡೆಯುತ್ತೆ. ಒಂದು ದೊಡ್ಡ ಗುಂಪು ಬಂದು ಇಡೀ ಪೊಲೀಸ್ ಸ್ಟೇಷನ್ನೇ ಧ್ವಂಸ ಮಾಡ್ತಾರೆ, ಬೆಂಕಿ ಇಡ್ತಾರೆ, ಎಷ್ಟೋ ಪೊಲೀಸರಿಗೆ ಹಾನಿ ಮಾಡ್ತಾರೆ. ನಮ್ಮ ಸರ್ಕಾರದ ಪೊಲೀಸ್ ಗಾಡಿಗಳನ್ನ ಬೆಂಕಿ ಹಚ್ಚಿ ಸುಡ್ತಾರೆ. ಆವಾಗ ಒಂದು FIR ಆಗಿ ಕೇಸಾಗಿ ಒಂದು 15-20 ಜನ ಅರೆಸ್ಟ್ ಮಾಡಿರ್ತೀರ. ಆದರೆ ಅದೇ ಜನನ ನಿಮ್ಮ ಸರ್ಕಾರ ಬರ್ತಿದ್ದಂಗೆ ಕೇಸೇ ವಾಪಸ್ ತಗೊತೀರ. ಅಂಥದ್ರಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಓಡಾಡ್ತಿರೋ ರೈತರ ಮೇಲೆ ಇವತ್ತು ಕೊಲೆ ಕೇಸ್ FIR ಹಾಕ್ಸಿದ್ದೀರಲ್ಲ. ನೀವು ಓಲೈಕೆ ರಾಜಕೀಯ ಮಾಡ್ತಾ ಇಲ್ವೋ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಅವತ್ತು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವ್ರನ್ನ ಕೈ ಬಿಟ್ರಿ. ಇವತ್ತು ಅವ್ರದೇ ಭೂಮಿ, ಅವರೇ ಹುತ್ತು ಬೆಳೆದು ಅವ್ರ ತಾತ ಮುತ್ತಾದಿಂದ ಬಂದಿರೋ ಆಸ್ತಿನ ತಾವು ಉಳಿಸ್ಕೋಬೇಕು ಅಂತ ಓಡಾಡ್ತಿರೋ ಮೇಲೆ ಇವತ್ತು ಕೊಲೆ ಕೇಸು FIR. ಏನ್ರಿ ಮಾಡಿದ್ದಾರೆ ಅವರು? ನಿಮ್ಗೇನು ಮತ್ತಂಡು ಎಸ್ತಿದಾರ ಇಲ್ಲ ಬೆಂಕಿ ಇಟ್ಟಿದ್ದಾರೆ ಕಾರ್ಗೆ? ತನ್ನ ಭೂಮಿ ಉಳಿಸ್ಕೊಳಕ್ಕೆ ಪರ್ಕೆ ಹಿಡ್ಕೊಂಡು ಓಡಾಡಿದ್ದಾರೆ. ನೀವು ಸರ್ವೆ ಮಾಡೋ ಫಸ್ಟ್ ಆಫ್ ಆಲ್ ಅವ್ರು ಒಪ್ಪಲಿಲ್ಲ ಅಂದರೆ ಸರ್ವೆ ಮಾಡೋಕೆ ಏನೇ ಕಳಿಸಿದ್ದೀರಾ? ಅದು ನಿಮ್ಮ ತಪ್ಪು. ನಿಮ್ಮ ತಪ್ಪಿಟ್ಕೊಂಡು ರೈತರ ಮೇಲೆ ಬ್ಲೇಮ್ ಮಾಡಿ ಅವ್ರ ಮೇಲೆ FIR ಕೇಸ್ ಹಾಕ್ಸಿ ಅವ್ರನ್ನ ಬೆದರಿಸ್ಬಿಟ್ಟು ಅವರಿಂದ ಜಮೀನು ಕಿತ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀರಾ. ಉಸಿರು ಹೋದ್ರೂ ಜಮೀನು ಕೊಡಲ್ಲ ರೀ. ಯಾರು ನಿಮ್ಮ ಅಪ್ಪನಿಂದ ಏನು ಬಂದಿಲ್ಲ, ಅದು ಅವ್ರ ಅಪ್ಪ ಅವ್ರ ತಾತ ಮುತ್ತಾತಿಂದ ಬಂದಿರೋ ಆಸ್ತಿ. ಅಲ್ಲಾಗವರು ನೀನು AICT ಮಾಡೀನಿ ಅಂತ ಹೊಡ್ತಿದ್ಯಲ್ಲ, ನಿನಗೆ ಏನು ಸಿಗುತ್ತೆ ರೈತರ ಭೂಮಿ ಕಿತ್ಕೊಂಡು? 2000 ಭೂಮಿ ಎಕರೆ ಇತ್ತು, ಇವತ್ತು ನೀನು ಲೆಕ್ಕ ಕೊಡ್ತಿರೋ ಬರೀ 700 ಎಕರೆ. ಇನ್ನು ಮಿಕ್ಕಿದ ಜಮೀನು ಎಲ್ಲೋಯ್ತು? ಎಲ್ಲ ಮುಂಡ ಮಜ್ಜಿ ತಿಂದು ದೆಂಗ್ದು ಏನು ಮಾಡಿದ್ಯಾ? ರೈತರನ್ನ ಬದುಕಾಕ್ಬಿಡು. ಬಡ್ಕಂತಾರ್ರಿ, ಬರ್ರಿ ಉತ್ತರ ಕರ್ನಾಟಕದಲ್ಲಿ ಜಾಗ ಕೊಡ್ತೀವಿ ಅಂತ. ಅಲ್ಲಿಗೆ ಹೋಗಕ್ಕೆ ಏನಾಗಿದೆ ನಿಮಗೆ? ಯಾಕೆ ಮುಂಬೈಯಲ್ಲಿ ಮಾಡಿಲ್ವಾ? ಮುಂಬೈಯಲ್ಲಿ ಒಂದು ಸಿಟಿ ಮಾಡಿದ್ದಾರೆ, ಪುಣೆ ಒಂದು ಮಾಡಿದ್ದಾರೆ, ಸೊಲ್ಲಾಪುರದಲ್ಲಿ ಒಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, 3 ಸಿಟಿ ಮಾಡಿದ್ದಾರೆ. ಅದೇ ಥರ ನೀವು ಮಾಡಿ. ಅದಕ್ಕೆ ಬೆಂಗಳೂರೇ ಬೇಕು. ಹೋಗಿ ಕಲಬುರಗಿಗೆ ಹೋಗಿ, ಬೆಳಗಾವಿಗೆ ಹೋಗಿ, ಗದಗ್ಗೆ ಹೋಗಿ, ಹುಬ್ಳಿಗೆ ಹೋಗಿ, ಎಲ್ಲ ಕಡೆ ಕೊಡ್ತಾರೆ ಜಾಗಗಳನ್ನ. ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ. ಏಕೆ ಬೆಂಗಳೂರಲ್ಲೇ ಬಂದು ಸಾಯ್ಬೇಕಾ ರೀ? ಉತ್ತರ ಕರ್ನಾಟಕದಲ್ಲಿ ಇಲ್ಲಿಗೆ ರಾತ್ರಿ ಹೊತ್ತು ಬಸ್ಗಳನ್ನ ಮಕ್ಕಳನ್ನ ಮೇಲ್ಗಡೆ ತೊಟ್ಲಲ್ಲಿ ಕಟ್ಕೊಂಬರ್ತಾರೆ ರೀ. ನೈಟ್ ಇಲ್ಲಿಂದ ಹೋಗ್ಬೇಕಾರೆ 8 ಅವರ್ 9 ಅವರ್ ಜರ್ನಿ ಮಾಡ್ತಾರೆ ಅವರು. ನಾನು ನೋಡಿದ್ದೀನಿ. ನಾನು ಶಿರಾ ಹೋಗೋದ ರೂಟಲ್ಲಿ ಬಸ್ಸಲ್ಲಿ ಹತ್ತಿದಾಗ ಮಕ್ಳುಗಳ್ನ ಈ ಬಸ್ಸು ಕಂಬಿಲ್ ಕಟ್ಟಿ ಮನಗಿಸ್ತಾರೆ. ಕುತ್ಕೊಳ್ಳೋಕೆ ಜಾಗ ಇರಲ್ಲ, ನಿಂತ್ಕೊಳ್ಳೋಕೆ ಜಾಗ ಇರಲ್ಲ, ಬಸ್ ವ್ಯವಸ್ಥೆ ಇರಲ್ಲ. ನೀವು ಮಾಡಿರೋ ಫ್ರೀ ಬಸ್ಸಿಂದ ಅದಕ್ಕೂ ಸಾಯ್ತಾ ಇದ್ದಾರೆ ಜನ. ಕಾಟ ಕುರಿ ಮಂದೆ ತುಂಬ್ತಾರೋ ನನ್ನ ಬಸ್ಸಿಗೆ. ಕುತ್ಕೊಳ್ಳೋಕೆ ಜಾಗ ಇಲ್ಲದೆ ಅದ್ರ ಮೇಲ್ಗಡೆ ಮಾಮೂಲಿ ನಡೆದಾಡ್ತೀವಲ್ಲ ಅದ್ರ ಮೇಲೆ ಕುತ್ಕೊಂಡು ಮನಿಕಂತಾರೆ. ಚಿಕ್ಕ ಮಕ್ಕಳು ಹಸಿಗೂಸ್ಗಳನ್ನ ಕರ್ಕೊಂಬರ್ತಾರೆ ರೀ. ಅಲ್ಲಿಂದ ಟ್ಯಾಕ್ರಿ ಮಾಡ್ಕೊಂಬರ್ತಾರೆ ರೀ. ಹೋಗ್ರಿ, ಯಾಕೆ ಬಂದು ಇಲ್ಲಿ ಅಯ್ಯೋ ಅನ್ನೋದೇನಿದೆ ಅವ್ರಿಗೆ? ಅಲ್ಲೇ ಮಾಡಿರಿ, ಅಲ್ಲೇ ಆರಾಮಾಗಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಿಕೊಡ್ರಿ, ನೆಮ್ಮದಿಯಾಗಿರ್ತಾರೆ. ಈ ಥರ ಬಿಡ್ದು ಇಲ್ಲಿ ಬೆಂಗಳೂರಲ್ಲಿ ಎಷ್ಟ್ರಿ ಅಂತ ತಂದು ತುಂಬ್ತೀರಿ. ಈಗಲೇ ಹೊಲ್ಸಾಗಿ ಹೋಗಿದೆ ರೀ ಬೆಂಗಳೂರು. ಸ್ವಲ್ಪ ರಾಜಕೀಯ ಮಾಡ್ತಾ ಇದ್ದೀರಾ, ಮುಖ್ಯಮಂತ್ರಿ ಆಗಿದ್ದೀರಾ. ನೀವು ಬಂದಾಲಿಂದ ರಿಯಲ್ ಎಸ್ಟೇಟ್ ದಂಧೆ ಬಿಟ್ಟರೆ ಬೇರೆ ಇನ್ನೇನು. ಇಲ್ಲಿವರೆಗೂ 3 ವರ್ಷ ಆಗ್ತಾ ಬಂತು. ಒಂದು ಟಾರ್ ಹಾಕಿದ್ದೀರೇನ್ರಿ? ಯಾವುದನ್ನ ಒಂದೇ ಒಂದು ಜಿಲ್ಲೆಯಲ್ಲಾಗಲಿ ಒಂದು ಒಳ್ಳೆ ಕೆಲಸ ಆಗಿರೋದು ಬೇಡಪ್ಪ. ಅದೇ ಬಿಡ್ದಿಲಿ, ಅದೇ ನಿನ್ನ ಕನಕಪುರದಲ್ಲೇ ಒಂದು ರೋಡಿ ಟಾರ್ ಹಾಕಿದ್ಯಾ? ಸಿದ್ದರಾಮಯ್ಯ ಬಂದ್ರ, ಅವರು ಹೋದ್ರು, ಫ್ರೀ ಬಗ್ಗೆ ಕೊಟ್ಟರು, ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ರಿ, ಹಾಳಾಗೋಯ್ತು. ಇನ್ನೇನು ಮಾಡಿದಾರ ನೀವು ಉದ್ಧಾರನ? ಅಟ್ಲೀಸ್ಟ್ ಇನ್ನು ಉಳಿದಿರೋದೇನ ಒಂದು 2 ವರ್ಷ, ಅದರಲ್ಲಾದರೂ ಸ್ವಲ್ಪ ರೈತರಿಗೆ ಹೆಲ್ಪ್ ಮಾಡಿ. ಮುಂದೆ ಠೇವಣಿ ಆದರೂ ಉಳಿಸ್ಕೊಂತೀರ. ಇಲ್ಲ ಅಂದರೆ ಠೇವಣಿನೂ ಬರಲ್ಲ ನಿಮಗೆ. ನಾಲಾಯಕ್ ಸರ್ಕಾರ ನಿಮ್ಮದು.